ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಉಪ್ಪಿನ ಭರಣಿಯಲ್ಲಿ ಈ 4 ವಸ್ತು ಇಟ್ಟರೆ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಲಕ್ಷಾಂತರ ಜನ ಈ 4 ವಸ್ತು ಮನೆಯಲ್ಲಿಟ್ಟು ಇದರ ರಿಸಲ್ಟ್ ನೋಡಿದ್ದಾರೆ. ಉಪ್ಪಿನ ಭರಣಿಯಲ್ಲಿ ಏಕೆ ಈ 4 ವಸ್ತುಗಳನ್ನ ಇಡಬೇಕು? ಇದು ನಿಜವಾಗಿಯೂ ಕೆಲಸ ಮಾಡುತ್ತಾ? ಯಾವ ಗ್ರಹಗಳ ಅನುಗ್ರಹದಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಇದರಿಂದ ದೂರವಾಗುತ್ತೆ? ಲಕ್ಷ್ಮೀ ದೇವಿಯನ್ನ ಮನೆಯಲ್ಲಿ ನೆಲೆಸುವಂತೆ ಮಾಡಲು ಏನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಉಪ್ಪು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಸ್ವರೂಪ. ಆಗಿನ ಕಾಲದಿಂದಲೂ ಉಪ್ಪನ್ನ ತುಳಿಯಬಾರದು, ಚೆಲ್ಲಬಾರದು, ಅದು ಲಕ್ಷ್ಮೀ ಸಂಕೇತ ಎಂದು ನಮ್ಮ ಹಿರಿಯರು ಹೇಳೋದನ್ನ ಕೇಳುತ್ತಲೇ ಬಂದಿದ್ದೇವೆ. ಲಕ್ಷ್ಮೀ ದೇವಿ ಜನಿಸಿದ್ದು ಸಮುದ್ರದಲ್ಲಿ. ಆ ಸಮುದ್ರದಿಂದಲೇ ಉಪ್ಪು ಸಿಗುವುದು. ಆದ್ದರಿಂದ ಉಪ್ಪನ್ನು ಮನೆಯಲ್ಲಿ ಎಂದಿಗೂ ಸಂಪೂರ್ಣವಾಗಿ ಖಾಲಿಯಾಗದಂತೆ ನೋಡಿಕೊಳ್ಳಬೇಕು. ಅಡುಗೆ ಮನೆಯಲ್ಲಿಡುವ ಉಪ್ಪು ಮನೆಗೆ ಐಶ್ವರ್ಯವನ್ನ ತಂದುಕೊಡುತ್ತೆ. ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡುವ ಅದೆಷ್ಟೋ ಪರಿಹಾರಗಳಲ್ಲಿ ಉಪ್ಪು ಮುಖ್ಯ ಪಾತ್ರ ವಹಿಸುತ್ತೆ. ಮನೆಯ ಎಲ್ಲಾ ಮೂಲೆಗಳಲ್ಲಿ ಉಪ್ಪನ್ನ ರಾತ್ರಿ ಸಮಯ ಒಂದು ಪೇಪರ್ ಅಥವಾ ಬಟ್ಟಲಿನಲ್ಲಿಟ್ಟು ಬೆಳಗ್ಗೆ ಕಸ ಗುಡಿಸುವ ಮುನ್ನ ಹೊರ ಹಾಕಿದರೆ ಮನೆಯಲ್ಲಿನ ಎಲ್ಲಾ ನೆಗೆಟಿವ್ ಶಕ್ತಿ ಹೊರ ಹೋಗುತ್ತದೆ. ವಾರಕ್ಕೆ 1-2 ಬಾರಿ ಈ ರೀತಿ ಉಪ್ಪಿನಿಂದ ಮಾಡಿದರೆ ಮನೆಯವರ ಆರೋಗ್ಯ ಚೆನ್ನಾಗಿರುತ್ತದೆ. ಜನರ ದೃಷ್ಟಿ ಮನೆಗೆ ಬೀಳುವುದಿಲ್ಲ. ಇನ್ನೂ ಉಪ್ಪನ್ನ ಹೇಗೆ ಯಾವುದರಲ್ಲಿ ಇಡಬೇಕು ಅಂದರೆ, ಎಲ್ಲರೂ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಉಪ್ಪನ್ನ ಇಡುತ್ತೀರಾ? ಇದು ತಪ್ಪು. ಉಪ್ಪನ್ನ ಯಾವಾಗಲೂ ಗಾಜಿನ ಡಬ್ಬಿಯಲ್ಲಿ ಅಥವಾ ಪಿಂಗಾಣಿ ಜಾಡಿಯಲ್ಲಿ ಇಡಬೇಕು. ಉಪ್ಪಿನ ಒಳಗೆ ಸ್ಟೀಲ್ ಚಮಚಗಳನ್ನ ಹಾಕಿ ಬಿಟ್ಟರೆ ಕೆಲವೊಮ್ಮೆ ಆ ಚಮಚ ತುಕ್ಕು ಹಿಡಿದು ಉಪ್ಪು ಹಾಳಾಗುತ್ತದೆ. ಕಡಿಮೆ ಗುಣಮಟ್ಟದ ಚಮಚಗಳನ್ನ ಉಪ್ಪಿನ ಜೊತೆ ಇಡಬೇಡಿ. ಉಪ್ಪಿನ ಜಾಡಿ ಯಾವಾಗಲೂ ಅಡುಗೆ ಮನೆಯಲ್ಲಿ ನಿಮ್ಮ ಭುಜಕ್ಕೆ ಸಮಾನವಾಗಿ ಇರಬೇಕು. ನೀವು ಕೈ ಹಾಕಿದಾಗ ನಿಮಗೆ ಸುಲಭವಾಗಿ ಸಿಗಬೇಕು. ನಿಮಗಿಂತ ಎತ್ತರದಲ್ಲಿಯೂ ನಿಮಗಿಂತ ಕೆಳಗಡೆಯೂ ಇರಬಾರದು. ಉಪ್ಪಿನ ಜಾಡಿ ಒಳಗೆ ಸದಾ ಈ 4 ವಸ್ತು ಇಟ್ಟರೆ ಮನೆಗೆ ಲಕ್ಷ್ಮೀ ದೇವಿ ಆಕರ್ಷಣೆ ಆಗುತ್ತದೆ. ಗುರು ಹಾಗೂ ವಿವಿಧ ಗ್ರಹಗಳ ಅನುಗ್ರಹ ಸಿಗುತ್ತದೆ. ಮೊದಲನೆಯದಾಗಿ ಒಂದು ಚಿಕ್ಕ ಹಳದಿ ಬಣ್ಣದ ಬಟ್ಟೆಯನ್ನ ತೆಗೆದುಕೊಳ್ಳಬೇಕು. ಹಳದಿ ಬಣ್ಣವು ಗುರುಗ್ರಹವನ್ನ ಪ್ರತಿನಿಧಿಸುತ್ತದೆ. ಮಹಾಲಕ್ಷ್ಮಿಗೆ ಇಷ್ಟವಾದ ಬಣ್ಣಗಳಲ್ಲಿ ಹಳದಿ ಬಣ್ಣವು ಒಂದಾಗಿದೆ. ಈ ಬಟ್ಟೆಗೆ 9 ಬಟ್ಟಲು ಅಡಿಕೆಗಳನ್ನ ಹಾಕಬೇಕು. ಇದು 9 ನವಗ್ರಹಗಳ ಸಂಕೇತ. ನಿಮ್ಮ ಮನೆಯಲ್ಲಿ ನೀವು ಬಳಸದೇ ಇರುವ ಯಾವುದಾದರೂ ಚಿಕ್ಕ ಬೆಳ್ಳಿ ಅಥವಾ ಚಿನ್ನದ ತುಂಡನ್ನ ಹಾಕಬೇಕು. ಮೂಗುಬೊಟ್ಟು, ಗೆಜ್ಜೆ ಉಂಗುರ, ಲಕ್ಷ್ಮೀ ನಾಣ್ಯ ಹೀಗೆ ಯಾವುದನ್ನಾದರೂ ಹಾಕಬಹುದು. ನಂತರ ಚೆನ್ನಾಗಿರುವ ಒಂದು ಹರಿಸಣದ ಕೊಂಬನ್ನ ಹಾಕಬೇಕು. ಈ 3 ವಸ್ತುಗಳನ್ನ ಹಳದಿ ಬಣ್ಣದ ವಸ್ತ್ರದಲ್ಲಿ ಹಾಕಿ ಮೂಟೆ ರೀತಿ ಕಟ್ಟಿ ದೇವರ ಮನೆಯಲ್ಲಿ ಒಂದು ಚಿಕ್ಕ ತಟ್ಟೆಯ ಮೇಲಿಟ್ಟು ಒಂದು ಸಲ ಪೂಜಿಸಬೇಕು. ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡುವಾಗ ಈ ವಸ್ತುಗಳಿಗೆ ಪೂಜೆ ಮಾಡಿ ನಂತರ ಉಪ್ಪಿನ ಜಾಡಿಯಲ್ಲಿ ಕೆಳಭಾಗದಲ್ಲಿ ಈ ಮೂಟೆ ಇಟ್ಟು ಅದರ ಮೇಲೆ ಉಪ್ಪನ್ನ ಹಾಕಿ ನಿತ್ಯವೂ ಉಪ್ಪನ್ನ ಅಡುಗೆಗೆ ಬಳಸಬೇಕು. ಈಗಾಗಲೇ ಉಪ್ಪು ಜಾಡಿಯಲ್ಲಿ ತುಂಬಿದ್ದರೆ ಸ್ವಲ್ಪ ಜಾಗ ಮಾಡಿ ಈ ಮೂಟೆಯನ್ನ ಉಪ್ಪಿನ ಒಳಭಾಗದಲ್ಲಿ ಇಡಬೇಕು. ಈ ಕೆಲಸವನ್ನ ನೀವು ಯಾವುದಾದರೂ ಶುಕ್ರವಾರ ಮಾಡಬಹುದು. ಈ ವಸ್ತುಗಳನ್ನು ಇಟ್ಟ ಮಾತ್ರಕ್ಕೆ ನೀವು ಲಕ್ಷ ಹಣ ಬರುವುದಿಲ್ಲ. ಬದಲಾಗಿ ಮನೆಯಲ್ಲಿ ಆಗುತ್ತಿದ್ದ ಕಲಹಗಳು ನಿಲ್ಲುತ್ತವೆ. ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತೆ. ಕೈಯಲ್ಲಿ ಸರಿಯಾಗಿ ಹಣ ನಿಲ್ಲದೆ ಹೆಚ್ಚು ಖರ್ಚಾಗುತ್ತಿದ್ದರೆ ಆ ಬೇಡವಾದ ಖರ್ಚುಗಳು ಕಡಿಮೆಯಾಗುತ್ತವೆ. ಮನೆಯಲ್ಲಿ ಜಗಳ ಇಲ್ಲವೆಂದರೆ ನೆಮ್ಮದಿ ಖಂಡಿತವಾಗಿ ಸಿಗುತ್ತದೆ. ಆ ನೆಮ್ಮದಿ ಇದ್ದರೆ ದುಡಿಯಲು ಮನಸ್ಸು ಶಾಂತವಾಗಿರುತ್ತದೆ. ಯಾವ ಯೋಚನೆಯೂ ಇಲ್ಲದೆ ಚೆನ್ನಾಗಿ ದುಡಿದು ಮನೆಗೆ ಬಂದಾಗ ಮುಂದೆ ಏಳಿಗೆ ಕಾಣಲು ಏನು ಮಾಡಬೇಕು, ಏನು ಮಾಡಬಾರದು ಎಂಬ ಉತ್ತಮ ಆಲೋಚನೆ ಬೆಳೆಯುತ್ತದೆ. ಒಂದು ಕಡೆಯಿಂದ ಸಾಲಗಳನ್ನು ತೀರಿಸಲು ದಾರಿ ಕಾಣುತ್ತದೆ. ಮಹಾಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಮನೆಗೆ ಪ್ರಾಪ್ತಿಯಾಗಿ ಒಂದಲ್ಲ ಒಂದು ಶುಭ ಮನೆಯಲ್ಲಿ ನಡೆಯುತ್ತಲೇ ಇರುತ್ತದೆ. ಮನೆಗೆ ನಿರಂತರವಾಗಿ ಬಂಗಾರ, ಬೆಲೆ ಬಾಳುವ ಪೀಠೋಪಕರಣಗಳು, ವಸ್ತ್ರ, ಧಾನ್ಯಗಳು ಬರುತ್ತಲೇ ಇರುತ್ತದೆ. ಇಷ್ಟೆಲ್ಲ ಶುಭವಾಗಬೇಕು ಎಂದರೆ ಕೆಲವು ನಿಯಮಗಳನ್ನ ಮರೆಯದೆ ಪಾಲಿಸಬೇಕು. ಮುಟ್ಟಿನ ಸಮಯದಲ್ಲಿ ನೀವು ಈ 3 ವಸ್ತು ಇಟ್ಟಂತಹ ಜಾಡಿಯನ್ನ ಮುಟ್ಟಬಾರದು. ಮುಟ್ಟಿನ ಸಮಯದಲ್ಲಿ ಅಡುಗೆಗೆ ಬಳಸಲು ಮತ್ತೊಂದು ಚಿಕ್ಕ ಉಪ್ಪಿನ ಜಾಡಿಯನ್ನ ಇಟ್ಟುಕೊಂಡಿರಬೇಕು. ಉಪ್ಪಿನ ಜಾಡಿಯ ಮೇಲಿನ ಭಾಗ ಸದಾ ಮುಚ್ಚಿರಬೇಕು.
ಅರ್ಧ ತೆಗೆದಿಡುವುದು, ಸರಿಯಾಗಿ ಮುಚ್ಚದೆ ಹಾಗೆ ಬಿಡುವುದನ್ನ ಮಾಡಬಾರದು. ದೇವರ ಮನೆಯಲ್ಲಿ ದೇವರ ವಿಗ್ರಹ, ಫೋಟೋಗಳನ್ನ ಹೇಗೆ ನೋಡಿಕೊಳ್ತೀರೋ ಅಷ್ಟೇ ಗೌರವದಿಂದ ಉಪ್ಪಿನ ಜಾಡಿಯನ್ನ ನೋಡಿಕೊಳ್ಳಬೇಕು. ಮುಸ್ಸಂಜೆ ಸಮಯದಲ್ಲಿ ಬಿಳಿ ಬಣ್ಣದ ವಸ್ತುಗಳನ್ನ ಯಾರಿಗೂ ನೀಡಬಾರದು. ಹಾಲು, ಮೊಸರು, ಬೆಣ್ಣೆ, ಉಪ್ಪು, ತುಪ್ಪ ಇಂಥವುಗಳನ್ನು ಕೊಡಬಾರದು. ಲಕ್ಷ್ಮಿ ಮನೆಯಲ್ಲಿ ನೆಲೆಸುವುದಿಲ್ಲ. ಸ್ನಾನದ ನೀರಿಗೆ ಚಿಟಿಕೆ ಅರಿಶಿನ ಹಾಗೂ ಕಲ್ಲುಪ್ಪನ್ನು ಬೆರೆಸಿ ವಾರಕ್ಕೆ ಒಂದೆರಡು ಬಾರಿ ಸ್ನಾನ ಮಾಡಿದರೆ ದೇಹದಲ್ಲಿನ ಎಲ್ಲ ದೃಷ್ಟಿ ದೋಷಗಳು, ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ. ಸ್ತ್ರೀಯರು ಮನೆಯಲ್ಲಿದ್ದಾಗ ಯಾವಾಗಲೂ ಮುಖ ಹಾಗೂ ಕಾಲುಗಳಿಗೆ ಅರಿಶಿನ ಹಚ್ಚಿರಬೇಕು. ದಿನವೂ ಸೀರೆ ಉಡಲು ಸಾಧ್ಯವಾಗದೇ ಇದ್ದರೆ ಮಂಗಳವಾರ, ಶುಕ್ರವಾರದಂದು ಸೀರೆ, ಬಳೆ, ಹೂವು, ಅರಿಶಿನ, ಕುಂಕುಮ, ಕಾಲ್ಗೆಜ್ಜೆ ತೊಟ್ಟು ಸಾಕ್ಷಾತ್ ದೇವಿಯಂತೆ ತಯಾರಾಗಬೇಕು. ಸ್ತ್ರೀಯರು ಎಂದಿಗೂ ಅಡಿಗೆ ಮನೆಯಲ್ಲಿ ಕಣ್ಣೀರ್ ಹಾಕಬಾರದು. ಮನೆ ಮಂದಿಗೆಲ್ಲ ಅನ್ನ ಅಡುಗೆ ಮಾಡುವ ಅನ್ನಪೂರ್ಣೇಶ್ವರಿ ಸ್ಥಾನ ಅದು. ಅಂತ ಜಾಗದಲ್ಲಿ ಕಣ್ಣೀರ್ ಹಾಕಿ ಅಡುಗೆ ಮಾಡಿದರೆ ಒಳ್ಳೆಯದಲ್ಲ. ಅಡುಗೆ ಮನೆಯನ್ನು ಎಷ್ಟು ಶುಚಿಯಾಗಿಟ್ಟುಕೊಂಡಿರ್ತೀರೋ ಅಷ್ಟೇ ದವಸ ಧಾನ್ಯಗಳು ಮನೆಯಲ್ಲಿ ಸಮೃದ್ಧಿಯಾಗಿರ್ತದೆ. ಅಡುಗೆ ಮನೆಯಲ್ಲಿ ನಿಮ್ಮ ಗಂಡ ಮಕ್ಕಳು ಬಳಸಿದ ಹಳೆ ಬಟ್ಟೆಗಳನ್ನ ಮಸಿ ಬಟ್ಟೆಯಾಗಿ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಇದು ದಾರಿದ್ರ್ಯವನ್ನ ದುಡ್ಡು ಕೊಟ್ಟು ಖರೀದಂತೆ. ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯ ಸಿಂಕ್ ನಲ್ಲಿ ಹಾಕಿದ್ದ ಎಲ್ಲಾ ಪಾತ್ರೆಗಳನ್ನ ತೊಳೆದು ಅಡುಗೆ ಮನೆ ಶುಚಿ ಮಾಡಿ ನಂತರ ನಿಲ್ಲಿಸಿ. ಒಂದು ತುತ್ತು ಅನ್ನವನ್ನ ಒಂದು ಬಟ್ಟಲಿಗೆ ಹಾಕಿ ಗ್ಯಾಸ್ ಸ್ಟವ್ ಮೇಲೆ ಎತ್ತಿಡಿ. ಸಂಪೂರ್ಣವಾಗಿ ಅನ್ನ ಖಾಲಿ ಮಾಡಬಾರದು. ದೇವಿ ರಾತ್ರಿ ಸಮಯದಲ್ಲಿ ಅಡುಗೆ ಮನೆಗೆ ಬಂದು ನೋಡ್ತಾರೆ. ನಮ್ಮ ಪೂರ್ವಿಕರು ಅನ್ನ ಎಂದು ಬರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಆದ್ದರಿಂದ ದಿನ ರಾತ್ರಿ ಒಂದು ತುತ್ತು ಅನ್ನವನ್ನ ಇಡಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.